ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಜೀ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ನೋಡಲೇಬೇಕಾದಂತ ಸ್ಟೋರಿ ಇದು. ಕಾರ್ ರೇಸಿಂಗ್ ಶೋಕಿಗೆ ನಾಗರಿಕರು ಪ್ರಾಣ ಭೀತಿಯಿಂದ ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತು ಎಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಸಿರಿವಂತರಿಗೆ ಕಾರ್ ರೇಸ್ ಶೋಕಿ. ಎನ್ಕೆಪಿಎಲ್ ನಿವಾಸಿಗಳಿಗೆ ಜೀವ ಭಯ. ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ನಾಗರಿಕರಿಗೆ ದೊಡ್ಡ ತಲೆನೋವು ಶುರುವಾಗಿದೆ. ಕೆಂಪೇಗೌಡ ಬಡಾವಣೆ ರಸ್ತೆಗಳಲ್ಲಿ ಬೆಳ್ಳಂಬೆಳಗ್ಗೆ ಕಾರ್ ರೇಸ್ ಮಾಡ್ತಾ ಇದ್ದು, ಇದರಿಂದ ಸ್ಥಳೀಯರು ಜೀವ ಭಯದಲ್ಲಿ ಬದುಕುವಂತಾಗಿದೆ. ನಾಗರಿಕರ ಅನುಕೂಲಕ್ಕಾಗಿ ಬಿಡಿಎ ನಿರ್ಮಿಸಿರೋ ಹೊಸ ಡಾಂಬರ್ ರಸ್ತೆಗಳಲ್ಲಿ ಅಕ್ರಮ ಕಾರ್ ರೇಸ್ ನಡೀತಾ ಇದೆ. ವೀಕೆಂಡ್ ಹಾಗೂ ರಜಾ ದಿನಗಳು ಬಂದ್ರೆ ಸಾಕು, ಇಲ್ಲಿ ಕಾರ್ ರೇಸ್ ನಡೆಯುತ್ತೆ. ಇದರಿಂದ ಬಡಾವಣೆ ನಿವಾಸಿಗಳು ಓಡಾಡೋದೇ ಕಷ್ಟವಾಗಿದೆ. ಬೆಳಿಗ್ಗೆ ಹೊತ್ತು ಇಲ್ಲಿ ಸಣ್ಣ ಗಿಡಗಳೆಲ್ಲ ನೆಟ್ಕೊಂಡಿದ್ವಿ, ಸ್ವಲ್ಪ ಪರಿಸರಕ್ಕೆ ಒಳ್ಳೇದಾಗ್ಲಿ ಅಂತ. 7 ಗಂಟೆಗೆ ಗಿಡಗಳಿಗೆಲ್ಲ ನೀರು ಹಾಕುವಾಗ 1-2 ಗಾಡಿ ಫಸ್ಟ್ ಓಡಾಡ್ತಾ ಇತ್ತು. ಜೋರಾಗಿ ಓವರ್ ಸೌಂಡ್ ಇತ್ತು. ಒಂದೊಂದು ಗಾಡಿ ಇತ್ತು. ಎಲ್ಲ ಮಿರರ್ಗಳು ಹಾಕೊಂಡಿದ್ರು, ಓವರ್ ಸ್ಪೀಡ್ ಅಲ್ಲಿ ಇದ್ರು. ನಾನು ನಿಲ್ಸಿ ಕೇಳೋಣ ಅಂತ ಹೇಳಿದ್ರೆ ಅವ್ರು ನಿಲ್ಸ್ಲಿಲ್ಲ. ಅವ್ರು ಬೇರೆ ಬೇರೆ ಭಾಷೆಲಿ ಮಾತಾಡ್ತಾ ಇದ್ರು. ಒಂದು ವೆಸ್ಟ್ ಬೆಂಗಾಲ್, ಒಂದು ಆಂಧ್ರ, ಒಂದು ತಮಿಳ್ನಾಡು ಗಾಡಿಗಳು ಇತ್ತಲ್ಲಿ. ನಮ್ ಕರ್ನಾಟಕ ಗಾಡಿಗಳು 1-2 ಇತ್ತು ಅದ್ರಲ್ಲಿ. ಅವ್ರು ನಾವು ಆಲ್ರೆಡಿ ನೀವು ಈ ತರ ನಮ್ಗ ಅಡ್ಡಪಡಿಸಂಗಿಲ್ಲ ಅಂದ್ಬಿಟ್ಟು ಹಿಂದಿ ಇಂಗ್ಲಿಷಲ್ಲಿ ಜೋರಾಗಿ ಬಡ್ಕೊಳ್ದು. ನಾವು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ, ನಮ್ಗೆ ಆ ಭಾಷೆ ಅರ್ಥ ಆಗೋದಿಲ್ಲ. ಕಾರು ಚಾಲನೆಯಿಂದ ವಿಪರೀತ ಶಬ್ದ ಮಾಲಿನ್ಯ ಉಂಟಾಗಿ ಹಿರಿಯ ನಾಗರಿಕರಿಗೆ ಕಿರಿಕಿರಿ ಅನುಭವಿಸುವಂತಾಗಿದೆ. ಯಾವುದೇ ಪರ್ಮಿಷನ್ ಇಲ್ಲದೆ ಕಾರ್ ರೇಸಿಂಗ್ ನಡೀತಾ ಇದ್ರು ಬ್ಯಾಡರಹಳ್ಳಿ ಹಾಗೂ ಜ್ಞಾನಭಾರತಿ ಪೊಲೀಸರು ಮಾತ್ರ ಮೌನವಾಗಿದ್ದಾರೆ ಅಂತ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ತರ ರೆಸಿಡೆನ್ಷಿಯಲ್ ಲೇಔಟ್ ಓಡಾಡಂಗಿಲ್ಲ ಅಂದ್ರೆ ನಾವು ಪರ್ಮಿಷನ್ ತಗೊಂಡಿದ್ವಿ. ಬಿಡಿಎ ಪರ್ಮಿಷನ್ ಇದೆ, ಪೊಲೀಸ್ ಪರ್ಮಿಷನ್ ಇದೆ. ನೀವು ಮನೆ ಒಳಗಡೆ ಹೋಗಿ ನಾವು ಸುತ್ತವರೆಗೂ ನೀವು ಮನೆಯಿಂದ ಆಚೆ ಬರಬಾರ್ದು ಅಂತ ಥ್ರೆಟ್ ಮಾಡ್ತಾರೆ ಅವರು. 100 ಫೋನ್ ಮಾಡಿದೆ. ಮತ್ತೆ ಇವರೆಲ್ಲ ತುಂಬಾ ಒಂದು 23 ಜನ ಸೇರ್ಕೊಂಡ್ಬಿಟ್ರು ಜೊತೆಗೆ. ನಮ್ಗೆ ಥ್ರೆಟ್ ಮಾಡ್ತಾ ಇದ್ರು, ನೀವು ಹಂಗ್ ಪರ್ಮಿಷನ್ ಇದೆ, ನಾವು ನಮಗ್ ಸ್ಟೇಷನ್ಗೆ ಹಾಕ್ಸಿ ಅಂತ ನಮ್ಗೆ ಭಯ ಬೀಳಿಸ್ತಾರ ಅವ್ರು. ಇದೇ ವೇಳೆ ಕಾರು ರೇಸ್ ಮಾಡಿದವರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸುವಂತೆ ನಿವಾಸಿಗಳು ಮನವಿ ಮಾಡಿದ್ದಾರೆ. ಒಟ್ಟಾರೆ ಜನರ ಓಡಾಟಕ್ಕೆ ಸಂಚಕಾರ ತಂದೊಡ್ಡಿದ ಕಾರ್ ರೇಸ್ ಕುರಿತು ಏನಾದ್ರೂ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಸನ್ನ ದೇವನೂರು, ಜೀ ಕನ್ನಡ ನ್ಯೂಸ್, ಬೆಂಗಳೂರು.